ಸೂರ್ಯ ನೆತ್ತಿಯ ಮೇಲಿದ್ದರೂ ಮುಂದೆ ಕಾಣುವ ಕಾಡು ಮಾತ್ರ ಕತ್ತಲೆಯಿಂದ ಕೂಡಿದಂತೆ ಭಾಸವಾಗುತ್ತಿತ್ತು. ಊರಿನವರು ಈ ಕಾಡನ್ನು ಮೌನ ಅರಣ್ಯ ಎಂದು ಕರೆಯುತ್ತಿದ್ದರು. ಗೌರಿ, ಮುಖ್ಯ ರಸ್ತೆಯಲ್ಲಿ ಹೋದ್ರೆ ಪೇಟೆ ತಲುಪಲು ಸಂಜೆ ಆಗ್ತದೆ. ಈ ಕಾಡಿನ ಸಣ್ಣ ಹಾದಿಯಲ್ಲಿ ಹೋದ್ರೆ ಕೇವಲ 2 ಗಂಟೆಯಲ್ಲಿ ತಲುಪಬಹುದು. ಏನಂತೀಯಾ? ಬೇಡ ರೀ, ಹಿರಿಯರು ಹೇಳೋದು ಕೇಳಿದ್ದೀರಲ್ಲ, ಈ ಕಾಡಿನಲ್ಲಿ ಹೋದೋರು ಯಾರೂ ಸರಿಯಾಗಿ ಮರಳಿಲ್ಲವಂತೆ. ದಾರಿ ತಪ್ಪಿಸುವ ಮಾಯೆ ಎಲ್ಲಿದೆ ಅಂತಾರೆ. ಅದೆಲ್ಲ ಬರೀ ಕಟ್ಟುಕತೆ ಗೌರಿ. ಹೊಟ್ಟೆ ಹಸಿವಿದ್ದಾಗ ಮಾಯೆಗೀಯಮೆ ಯಾವುದೂ ಕೆಲಸ ಮಾಡಲ್ಲ. ಬಾ, ನನ್ನ ಕೈ ಹಿಡ್ಕೊ, ಏನೂ ಆಗಲ್ಲ. ಅವರು ಕಾಡಿನ ಆಳಕ್ಕೆ ಹೋದಂತೆ ಹಾದಿ ಕಿರಿದಾಗುತ್ತಾ ಹೋಯಿತು. ಗಾಳಿಯಲ್ಲಿ ಒಂದು ರೀತಿಯ ವಿಚಿತ್ರ ಸುಗಂಧ ಆವರಿಸಿತ್ತು. ಇದ್ದಕ್ಕಿದ್ದಂತೆ ಗೌರಿ ಜೋರಾಗಿ ಕಿರುಚುತ್ತಾಳೆ. ಅಮ್ಮೋ, ನನ್ನ ಕಾಲು ಯಾರೋ ಎಳೆದಂತ ಆಯಿತು. ಗೌರಿ, ಏನಾಯ್ತು? ಇಲ್ಲಿ ನೋಡು, ನಿನ್ನ ಕಾಲಿಗೆ ವಿಚಿತ್ರವಾದ ಗಾಯವಾಗಿದೆ. ನನಗೆ ನಡೆಯಲು ಸಾಧ್ಯವಾಗ್ತಿಲ್ಲ ಸೋಮಣ್ಣ. ಕಾಲು ಮರಗಟ್ಟಿತ್ತದೆ. ನಾವಿಲ್ಲಿ ಬರಬಾರದಿತ್ತು. ನೋಡಿ, ಸುತ್ತಲೂ ಮಂಜು ಆವರಿಸ್ತಿದೆ. ಹಠಾತ್ತನೆ ಅವರ ಮುಂದಿದ್ದ ಮಂಜಿನ ಪದರವು ತೆರೆಯೊಂದನ್ನು ಸರಿಸಿದಂತೆ ದೂರ ಸರಿಯಿತು. ಅಲ್ಲಿ ಅವರು ಕಂಡ ದೃಶ್ಯ ಅವರ ಕಣ್ಣುಗಳನ್ನೇ ನಂಬದಂತೆ ಮಾಡಿತು. ಇದೇನೋ ಅದ್ಭುತ! ಕಾಡಿನ ಮಧ್ಯೆ ಇಂತಹ ಕಟ್ಟಡವೇ? ಬಾ ಗೌರಿ, ಹೇಗಾದ್ರೂ ಮಾಡಿ ನಿನ್ನನ್ನು ಅಲ್ಲಿಗೆ ಕರೆದೊಯ್ತೇನೆ. ಅಲ್ಲಿ ಯಾರಾದ್ರೂ ವೈದ್ಯರಿರಬಹುದು, ಅಥವಾ ಕನಿಷ್ಠ ನಮಗೆ ಸಹಾಯ ಸಿಗಬಹುದು. ಈ ಅರಮನೆ ನಮಗಾಗಿ ಪ್ರತ್ಯಕ್ಷವಾದಂತಿದೆ. ಸೋಮಣ್ಣ, ಅದು ಕಲ್ಲು ಮಣ್ಣಿನ ಮನೆ ಅಲ್ಲ. ನೋಡಿ, ಅದು ವಜ್ರದಂತೆ ಹೊಳೆಯುತ್ತಿದೆ. ಅದು ಸ್ಫಟಿಕದ ಅರಮನೆ. ನನಗ್ಯಾಕೋ ಇದು ಸರಿಯನ್ನಿಸುತ್ತಿಲ್ಲ. ಮಂಜಿನ ಮಧ್ಯೆ ಎಷ್ಟು ಸುಂದರ ಅರಮನೆ ಇರಲು ಹೇಗೆ ಸಾಧ್ಯ? ಇದು ನಿಜವೋ ಅಥವಾ ನಮ್ಮ ಕಣ್ಣಿನ ಭ್ರಮೆಯೋ? ಭ್ರಮೆ ಆದ್ರೆ ಇಷ್ಟು ಚಂದ ಇರುತ್ತಿರಲಿಲ್ಲ. ಧೈರ್ಯ ತಂದುಕೋ, ನಾನು ನಿನ್ನನ್ನು ಹೊತ್ತುಕೊಂಡು ಹೋಗುತ್ತೇನೆ. ಸೋಮಣ್ಣ ಗೌರಿಯನ್ನ ಎತ್ತಿಕೊಂಡು ಆ ಹೊಳೆಯುವ ಅರಮನೆಯ ಬಾಗಿಲತ್ತ ಹೆಜ್ಜೆ ಹಾಕಿದ. ಅವರಿಗೆ ಗೊತ್ತಿರಲಿಲ್ಲ, ಆ ಸ್ಫಟಿಕದ ಹೊಳಪಿನ ಹಿಂದೆ ಭಯಾನಕ ಕತ್ತಲೆಯೊಂದು ಅವರಿಗಾಗಿ ಕಾಯುತ್ತಿದೆ ಎಂದು. ಪ್ರೀತಿಯ ನಮ್ಮ ಕುಟುಂಬದ ಸಬ್ಸ್ಕ್ರೈಬರ್ಸ್, ನಿಮ್ಮ ಬಳಿ ಒಂದು ಚೆನ್ನಾದ ಕಥೆ ಐಡಿಯಾ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಕಥೆಯನ್ನು ಅಲ್ಲಿ ಬರೆಯಿರಿ. ಅದರಿಂದ ಒಂದು ಬೆಸ್ಟ್ ಸ್ಟೋರಿ ಆಯ್ಕೆ ಮಾಡಿ ಮುಂದಿನ ವಿಡಿಯೋ ಮಾಡ್ತೇವೆ. ಆ ಕಥೆ ಕೊಟ್ಟ ಸಬ್ಸ್ಕ್ರೈಬರ್ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇವೆ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಸೋಮಣ್ಣ ಗೌರಿಯನ್ನು ಎತ್ತಿಕೊಂಡು ಅರಮನೆಯ ಭವ್ಯವಾದ ಬಾಗಿಲನ್ನು ದಾಟಿದನು. ಒಳಗೆ ಕಾಲಿಟ್ಟ ತಕ್ಷಣ ಹೊರಗಿನ ಕಾಡಿನ ಶಬ್ದಗಳೆಲ್ಲವೂ ಸಂಪೂರ್ಣವಾಗಿ ನಿಂತು ಹೋದವು. ಅಲ್ಲಿ ಗಾಳಿ ಕೂಡ ಚಲಿಸುತ್ತಿಲ್ಲವೇನೋ ಎಂಬಂತಹ ಮೌನ. ಸೋಮಣ್ಣ, ಇಲ್ಲಿ ನೋಡಿ, ಕನ್ನಡಿಗಳಿದ್ರೂ ನಮ್ಮ ನೆರಳು ಕಾಣ್ತಿಲ್ಲ. ಇದು ಮನುಷ್ಯರು ವಾಸಿಸುವ ಜಾಗವಲ್ಲ. ದಯವಿಟ್ಟು ವಾಪಸ್ ಹೋಗೋಣ ಬನ್ನಿ. ಬಾಗಿಲು ಗೌರಿ, ನಾವು ಬಂದ ಬಾಗಿಲು ಎಲ್ಲಿ ಹೋಯ್ತು? ಇಲ್ಲಿ ಬರೀ ಗೋಡೆಗಳೇ ಕಾಣುತ್ತಿವೆ. ಎಷ್ಟೋ ವರ್ಷಗಳ ನಂತರ ನನ್ನ ಅರಮನೆಗೆ ಅತಿಥಿಗಳು ಬಂದಿದ್ದಾರೆ. ಸ್ವಾಗತ, ಈ ಮಾಯಾ ಲೋಕಕ್ಕೆ ಸ್ವಾಗತ. ನೀವು ಯಾರು? ನನ್ನ ಪತ್ನಿಯ ಕಾಲಿಗೆ ಗಾಯವಾಗಿದೆ. ನಮಗೆ ಸ್ವಲ್ಪ ಸಹಾಯ ಬೇಕು. ದಾರಿ ತಪ್ಪಿ ಇಲ್ಲಿಗೆ ಬಂದೆವು. ದಯವಿಟ್ಟು ಹೊರಗೆ ಹೋಗುವ ದಾರಿ ತೋರಿಸಿ. ದಾರಿ ತೋರಿಸಲು ನಾನೇನು ದಾರಿ ಹೋಗಳಲ್ಲ ಮಗನೇ. ಈ ಸ್ಫಟಿಕದ ಅರಮನೆಗೆ ಬಂದವರು ಮರಳಿ ಹೋದ ಇತಿಹಾಸವೇ ಇಲ್ಲ. ನೀನು ನನ್ನ ಸೆರೆಯಾಳು. ನಮ್ಮನ್ನು ಬಿಟ್ಬಿಡಿ ತಾಯಿ. ನಾವು ಬಡವರು. ನಮಗೂ ಈ ಅರಮನೆಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿದೆ. ನಿನ್ನ ಪತಿಯ ಶಕ್ತಿ ನನಗೆ ಬೇಕು. ಆದರೆ ನಿನ್ನ ಮೇಲೆ ನನಗೆ ಕನಿಕರ ಬರುತ್ತಿದೆ. ನಿನ್ನ ಪತಿಯನ್ನು ನೀನು ಉಳಿಸಿಕೊಳ್ಳಬೇಕೆಂದರೆ ಒಂದು ದಾರಿ ಇದೆ. ಯಾವುದೇ ದಾರಿಯಾದ್ರೂ ಸರಿ, ನನ್ನ ಹೆಂಡತಿಯನ್ನ ಸುರಕ್ಷಿತವಾಗಿ ಊರಿಗೆ ತಲುಪಿಸಿ. ನಾನೇನ್ ಮಾಡಬೇಕು ಹೇಳಿ. ಈ ಅರಮನೆಯ ಹಿಂಭಾಗದಲ್ಲಿ ಒಂದು ರಹಸ್ಯ ಅರಣ್ಯವಿದೆ. ಅಲ್ಲಿನ ಬೆಳ್ಳಿಯ ಮರದಲ್ಲಿ ರಕ್ತದಂಡ ಎಂಬ ಕೆಂಪು ಹಣ್ಣಿದೆ. ಅದನ್ನು ಸೂರ್ಯ ಮುಳುಗುವ ಮೊದಲು ತಂದುಕೊಡಬೇಕು. ಆದರೆ ನೆನಪಿರಲಿ, ಆ ಹಣ್ಣನ್ನು ಮುಟ್ಟುವವನ ಹೃದಯದಲ್ಲಿ ಸ್ವಲ್ಪವೂ ಕಪ್ಪು ಇದ್ದರೆ ಅವನು ಅಲ್ಲಿಯೇ ಭಸ್ಮವಾಗುತ್ತಾನೆ. ನಿನ್ನ ಪತಿ ಈಗ ಕೇವಲ ಕಲ್ಲಿನ ಪ್ರತಿಮೆ. ನೀನು ಹಣ್ಣನ್ನು ತಂದರೆ ಮಾತ್ರ ಈತ ಮತ್ತೆ ಮನುಷ್ಯನಾಗುತ್ತಾನೆ. ಹೋಗು ಗೌರಿ, ನಿನ್ನ ಪತಿಯ ಪ್ರಾಣ ನಿನ್ನ ಕೈಯಲ್ಲಿದೆ.
ಗೌರಿ ಅಸಹಾಯಕಳಾಗಿ ಕಲ್ಲಾಗಿ ನಿಂತ ಸೋಮಣ್ಣನನ್ನು ನೋಡುತ್ತಾ ಅಳುತ್ತಾಳೆ. ನಂತರ ಕಣ್ಣೀರು ಒರೆಸಿಕೊಂಡು ಅರಮನೆಯ ಹಿಂಬಾಗಿಲಿನತ್ತ ಪೆರೆಯುವ ನಿಗೂಢ ಕತ್ತಲ ಹಾದಿಯ ಕಡೆಗೆ ಹೆಜ್ಜೆ ಹಾಕುತ್ತಾಳೆ. ಸೋಮಣ್ಣ ಮತ್ತು ಗೌರಿ ನಾಪತ್ತೆಯಾಗಿ 3 ದಿನಗಳಾಗಿದ್ದವು. ಕೇವಲ ಅವರಷ್ಟೇ ಅಲ್ಲ, ಕಳೆದ 1 ತಿಂಗಳಿನಿಂದ ಹಳ್ಳಿಯ 10-12 ಮಂದಿ ಆ ಮೌನ ಅರಣ್ಯಕ್ಕೆ ಹೋದವರು ಮರಳಿ ಬಂದಿರಲಿಲ್ಲ. ಗೌಡರೆ, ಸುಮ್ಮನೆ ಕುಳಿತು ಚರ್ಚೆ ಮಾಡಿದರೆ ಪ್ರಯೋಜನವಿಲ್ಲ. ಸೋಮಣ್ಣ ನನ್ನ ಜೀವದ ಗೆಳೆಯ. ಅವನು ಮತ್ತು ಗೌರಿಯಕ್ಕ ಎಲ್ಲಿ ಹೋದರು ಎಂದು ನಾವು ಪತ್ತೆ ಹಚ್ಚಲೇಬೇಕು. ಬೇಡ ಮಗನೇ, ಆ ಕಾಡಿನಲ್ಲಿ ಭೂತ ಪ್ರೇತಗಳ ವಾಸವಿದೆಯಂತೆ. ಹೋದವರೆಲ್ಲ ಏನಾದರೋ ದೇವರಿಗೆ ಗೊತ್ತು. ನಾವು ಹೋದ್ರೆ ಹಳ್ಳಿಯಲ್ಲಿ ಯಾರೂ ಉಳಿಯಲ್ಲ. ಭೂತವೋ ಅಥವಾ ಮನುಷ್ಯರೋ, ನಮ್ಮವರನ್ನು ನಾವು ಬಿಟ್ಟುಕೊಡಲು ಸಾಧ್ಯವಿಲ್ಲ. ನಾನು ಈಗಲೇ ಅರಮನೆಗೆ ಹೋಗಿ ರಾಜ ಸೂರ್ಯವರ್ಮನ ಸಹಾಯ ಕೇಳುತ್ತೇನೆ. ಅವರ ಸೈನ್ಯ ಬಂದರೆ ಆ ಕಾಡನ್ನು ಜಾಲಾಡಬಹುದು. ಮಹಾರಾಜರೇ, ಕ್ಷಮಿಸಿ. ನಮ್ಮ ಹಳ್ಳಿಯ ಜನರು ಮೌನ ಅರಣ್ಯದಲ್ಲಿ ನಿಗೂಢವಾಗಿ ನಾಪತ್ತೆಯಾಗುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಸೈನಿಕರನ್ನು ಕಳುಹಿಸಿ ಆ ಕಾಡನ್ನು ಪರೀಕ್ಷಿಸಲು ಅನುಮತಿ ನೀಡಿ. ಏನೋ, ಕಾಡಿನ ದಾರಿಯಲ್ಲಿ ಹೋದ ಮುಟ್ಟಾಳರಿಗಾಗಿ ನಾನು ನನ್ನ ಶೂರ ಸೈನಿಕರಂದು ಕಳುಹಿಸಬೇಕೇ? ಹಳ್ಳಿಯ ಕಟ್ಟುಕಥೆಗಳಿಗೆ ಹೆದರಿ ದರ್ಬಾರು ನಡೆಸುವ ರಾಜ ನಾನಲ್ಲ. ಪ್ರಭುಗಳೇ, ಇದು ಕಥೆಯಲ್ಲ. ಸೋಮಣ್ಣ ಮತ್ತು ಗೌರಿಯಕ್ಕ ಇನ್ನೂ ಬಂದಿಲ್ಲ. ಕಾಡಿನ ಮಧ್ಯೆ ಏನೋ ವಿಚಿತ್ರ ಶಕ್ತಿ ಇದೆ ಎನ್ನುವುದು ಸತ್ಯ. ಸಾಕು, ನಿಲ್ಲಿಸು. ಮೋಜು ಮಾಡಲು ಕಾಡಿಗೆ ಹೋದವರು ದಾರಿ ತಪ್ಪಿರಬಹುದು ಅಷ್ಟೇ. ಇಂತಹ ಸಣ್ಣ ಪುಟ್ಟ ವಿಷಯಗಳಿಗೆ ನನ್ನ ಸಮಯ ಹಾಳು ಮಾಡಬೇಡ. ಹೊರ ಹೋಗು ಇಲ್ಲಿಂದ. ರಾಜನೆಂದರೆ ಪ್ರಜೆಗಳ ರಕ್ಷಕ ಅಂದುಕೊಂಡಿದ್ದೆ. ಆದರೆ ನಿಮಗೆ ಅಧಿಕಾರದ ಅಮಲೇರಿದಂತಿದೆ. ನೆನಪಿರಲಿ ಪ್ರಭುಗಳೇ, ಕಾಲಚಕ್ರ ಉರುಳಿದಾಗ ಯಾರಿಗೂ ವಿನಾಯಿತಿ ಇಲ್ಲ. ನಾನು ಒಬ್ಬನೇ ಹೋಗಿ ನನ್ನವರನ್ನು ಹುಡುಕುತ್ತೇನೆ. ಅರಮನೆಯ ಭವ್ಯವಾದ ಶಯನಗೃಹದಲ್ಲಿ ರಾಜಕುಮಾರಿ ಲಾವಣ್ಯ ಗಾಢ ನಿದ್ರೆಯಲ್ಲಿದ್ದಾಳೆ. ಅವಳ ಮುಖದಲ್ಲಿ ಮುಗ್ಧತೆ ಮತ್ತು ಶಾಂತಿ ತುಂಬಿದೆ. ಇದ್ದಕ್ಕಿದ್ದಂತೆ ನೀಲಿ ಬಣ್ಣದ ಹೊಗೆ ಕೋಣೆಯ ಕಿಟಕಿಯ ಸಂದುಗಳಿಂದ ಒಳಗೆ ಹರಿಯತೊಡಗುತ್ತದೆ. ಇದು ಸಾಧಾರಣ ಮಂಜಲ್ಲ, ಇದೊಂದು ಮಾಯಾಜಾಲದ ಸಂಕೇತ. ಯಾರೋ ಅಲ್ಲಿ, ಯಾರೋ ನನ್ನನ್ನು ಎಳೆಯುತ್ತಿದ್ದಾರೆ. ನನ್ನ ಕೈಗಳು ಇವು ಚಲಿಸ್ತಿಲ್ಲ, ಏಕೆ? ರಾಜ, ಸೂರ್ಯವರ್ಮ ಮತ್ತು ಭಟರು ಓಡಿ ಬರುತ್ತಾರೆ. ಅವರು ಕಂಡ ದೃಶ್ಯಕ್ಕೆ ದಂಗಾಗುತ್ತಾರೆ. ಲಾವಣ್ಯ ಗಾಜಿನ ಪ್ರತಿಮೆಯಾಗಿ ಬದಲಾಯಿಸಲಾಗಿದೆ. ಲಾವಣ್ಯ, ಮಗಳೇ, ಏನಾಯ್ತು ನಿನಗೆ? ವೈದ್ಯರೇ, ಯಾರಿದ್ದರೆ ಅಲ್ಲಿ? ತಕ್ಷಣ ಬನ್ನಿ. ಮಹಾರಾಜರೇ, ಇದು ವೈದ್ಯರಿಂದ ಗುಣವಾಗುವ ಕಾಯಿಲೆಯಲ್ಲ. ನೀವು ಇಂದು ಮಧ್ಯಾಹ್ನ ಯಾರನ್ನೋ ಅವಮಾನಿಸಿ ಕಳುಹಿಸಿದಿರಲ್ಲ, ಆ ಬಡವರ ಶಾಪ ತಟ್ಟಿದೆ. ಆ ಮೌನ ಅರಣ್ಯದ ಮಾಯಾರಾಣಿ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತಿದ್ದಾಳೆ. ನಿಮ್ಮ ವಂಶದ ಕುಡಿ ಈಗ ಆಕೆಯ ವಶದಲ್ಲಿದ್ದಾಳೆ. ನಾನು ಎಂತಹ ತಪ್ಪು ಮಾಡಿದೆ? ನನ್ನ ಅಹಂಕಾರದಿಂದ ಮಗಳನ್ನೇ ಕಳೆದುಕೊಂಡೆ. ವಿಕ್ರಮ, ಆ ಯುವಕ ಎಲ್ಲಿದ್ದಾನೆ? ಅವನೊಬ್ಬನೇ ಈಗ ನನ್ನ ಮಗಳನ್ನು ಮತ್ತು ಪ್ರಜೆಗಳನ್ನು ಉಳಿಸಬಲ್ಲವನು. ರಾಜ ಸೂರ್ಯವರ್ಮ ತನ್ನ ಜೀವನದ ಅತಿದೊಡ್ಡ ತಪ್ಪನ್ನು ಅರಿತು ಕಣ್ಣುಗಳೊಳಗೆ ಪಶ್ಚಾತ್ತಾಪದ ಕಣ್ಣೀರು ಹೊಳೆಯುತ್ತಿತ್ತು. ಅಹಂಕಾರದಿಂದ ಮಾಡಿದ ತಪ್ಪು ಇಂದು ರಾಜ್ಯವನ್ನೇ ನಾಶದ ಅಂಚಿಗೆ ತಂದಿತ್ತು. ವಿಕ್ರಮ, ನನ್ನ ಅಹಂಕಾರವೇ ಈ ಅರಣ್ಯದ ಶಾಪವನ್ನು ಎಬ್ಬಿಸಿತು. ನನ್ನ ತಪ್ಪಿನಿಂದಲೇ ಗ್ರಾಮಸ್ಥರು ಮತ್ತು ರಾಜಕುಮಾರಿಯ ಪಾಯದಲ್ಲಿದ್ದಾರೆ. ನನ್ನನ್ನು ಕ್ಷಮಿಸು. ಅದಷ್ಟರಲ್ಲಿ ವಿಕ್ರಮ ಯಾರ ನೆರವೂ ಇಲ್ಲದೆ ಆ ಭೀಕರ ಅರಣ್ಯದೊಳಗೆ ಒಬ್ಬನೇ ಕಾಡಿಟ್ಟನು. ಮಂಜು ಅವನ ಕಾಲುಗಳನ್ನು ಮುತ್ತಿಕೊಂಡಿತ್ತು. ಮೌನವೇ ಭಯಾನಕವಾಗಿ ಕಿರುಚುತ್ತಿತ್ತು. ವಿಕ್ರಮನು ತನ್ನ ಕತ್ತಿಯನ್ನು ಬಿಗಿಯಾಗಿ ಹಿಡಿದು ಮಂಜಿನ ಪದರಗಳನ್ನು ಸರಿಸುತ್ತಾ ಆ ಹೊಳೆಯುವ ಸ್ಫಟಿಕದ ಅರಮನೆಯ ಬಾಗಿಲಿಗೆ ಬರುತ್ತಾನೆ. ಅರಮನೆಯ ಗೋಡೆಗಳಲ್ಲಿ ತನ್ನ ಪ್ರತಿಬಿಂಬ ಕಾಣಿಸದಿರುವುದನ್ನು ಕಂಡು ಅವನು ಕ್ಷಣಕಾಲ ಬೆಚ್ಚಿ ಬೀಳುತ್ತಾನೆ. ಅಲ್ಲಿ ಕಲ್ಲಾಗಿ ನಿಂತಿರುವ ತನ್ನ ಗೆಳೆಯ ಸೋಮಣ್ಣನ ಪ್ರತಿಮೆಯನ್ನು ಕಂಡಾಗ ಅವನ ಕಣ್ಣುಗಳು ತೇವವಾಗುತ್ತವೆ. ಸೋಮಣ್ಣ, ಹೆದರ್ಬೇಡ ಗೆಳೆಯ. ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರೇ ಇರಲಿ, ಅವರನ್ನು ನಾನು ಬಿಡುವುದಿಲ್ಲ. ನಿನ್ನನ್ನು ಮತ್ತೆ ಮನೆಗೆ ಕರೆದೊಯ್ಯುವುದು ನನ್ನ ಹೊಣೆ. ಮತ್ತೊಬ್ಬ ಬಲಿಪಶು ಬಂದಿದ್ದಾನೆ. ನೋಡು ಯುವಕನೇ, ನಿನ್ನ ಗೆಳಲನ ಸ್ಥಿತಿ ಏನಾಗಿದೆ ಎಂದು. ನೀನು ಕೂಡ ಇಲ್ಲಿ ಕಲ್ಲಾಗಲು ನಾನು ಬಲಿಯಾಗಲು ಬಂದಿಲ್ಲ, ನನ್ನವರನ್ನು ಬಿಡಿಸಲು ಬಂದಿದ್ದೇನೆ.
ನೀನು ಯಾರು? ಬಡ ಗ್ರಾಮಸ್ಥರನ್ನು ಹೀಗೆ ಕಲ್ಲಾಗಿಸಿ ನಿನಗೆ ಸಿಗುವ ಸುಖವೇನು? ವೃದ್ಧ ರಾಣಿ ವಿಕ್ರಮನ ಹತ್ತಿರ ಬಂದು ಅವನ ಮುಖವನ್ನು ಪರೀಕ್ಷಿಸುತ್ತಾಳೆ. ಅವಳಿಗೆ ಇವನು ಸಾಮಾನ್ಯನಲ್ಲ ಎಂದು ಅರ್ಥವಾಗುತ್ತದೆ. ಬಹಳ ಧೈರ್ಯವಂತನಂತೆ ಕಾಣುತ್ತಿದ್ದೀಯಾ. ಸರಿ, ನಿನಗೂ ಒಂದು ಅವಕಾಶ ನೀಡುತ್ತೇನೆ. ಈ ಅರಮನೆಯ ಹಿಂಭಾಗದಲ್ಲಿರುವ ಮಂಜಿನ ಅರಣ್ಯಕ್ಕೆ ನೀನು ಹೋಗಬೇಕು. ಅಲ್ಲಿನ ಬೆಳ್ಳಿಯ ಮರದಲ್ಲಿರುವ ರಕ್ತದಂಡ ಎಂಬ ಕೆಂಪು ಹಣ್ಣಿದೆ. ಅದನ್ನು ತಂದು ನನಗೆ ನೀಡಿದರೆ ಮಾತ್ರ ನಿನ್ನ ಗೆಳೆಯ ಮತ್ತು ಈ ಊರಿನ ಜನರು ಬಿಡುಗಡೆಯಾಗುತ್ತಾರೆ. ಹಣ್ಣು ತಂದು ಕೊಡುವುದು ನನಗೇನು ಕಷ್ಟವಲ್ಲ. ಅದನ್ನೇ ಈಗಲೇ ತರುತ್ತೇನೆ. ಅಷ್ಟು ಸುಲಭವಲ್ಲ ಮಗನೇ. ಆ ಹಣ್ಣನ್ನು ಮುಟ್ಟಿದವರು ಕ್ಷಣಾರ್ಧದಲ್ಲಿ ಬೂದಿಯಾಗುತ್ತಾರೆ. ಕೇವಲ ನಿಷ್ಕಲ್ಮಶ ಮನಸ್ಸಿನ ಮತ್ತು ಪರವಿಗಾಗಿ ಪ್ರಾಣ ನೀಡಲು ಸಿದ್ಧವಿರುವವನಿಗೆ ಮಾತ್ರ ಆ ಹಣ್ಣು ಒಲಿಯುತ್ತದೆ. ನಿನ್ನ ಹೃದಯದಲ್ಲಿ ಒಂದು ಸಣ್ಣ ಸ್ವಾರ್ಥವಿದ್ದರೂ ನೀನು ಅಲ್ಲಿಂದ ಮರಳಿ ಬರುವುದಿಲ್ಲ. ನನ್ನ ಮನಸ್ಸು ಕನ್ನಡಿಯಂತೆ ಸ್ವಚ್ಛವಾಗಿದೆ. ನಿನ್ನ ಶಾಪಕ್ಕಿಂತ ನನ್ನ ಗೆಳೆಯನ ಮೇಲಿರುವ ಪ್ರೀತಿ ದೊಡ್ಡದು. ನಾನು ಹಣ್ಣಿನೊಂದಿಗೆ ಬರುತ್ತೇನೆ, ಸಿದ್ಧಳಾಗಿರು. ವಿಕ್ರಮನು ಅರಮನೆಯ ಹಿಂಬಾಗಿಲಿನಿಂದ ಹೊರಟು ಕಡುಗತ್ತಲೆಯಿಂದ ಕೂಡಿದ ಮತ್ತು ವಿಚಿತ್ರ ಶಬ್ದಗಳು ಕೇಳಿಬರುತ್ತಿದ್ದ ಆ ಮಂಜಿನ ಅರಣ್ಯದೊಳಗೆ ಧೈರ್ಯವಾಗಿ ಹೆಜ್ಜೆ ಹಾಕುತ್ತಾನೆ. ಅವನು ಅರಣ್ಯದ ಮಧ್ಯಭಾಗ ತಲುಪಿದಾಗ ಮಧ್ಯದಲ್ಲಿ ಒಂದು ದೈತ್ಯಾಕಾರದ ಬೆಳ್ಳಿಯ ಮರವಿತ್ತು. ಅದರ ಕೊಂಬೆಯಲ್ಲಿ ರಕ್ತದಂತೆ ಕೆಂಪಗಿರುವ ರಕ್ತದಂಡ ಹಣ್ಣು ಜ್ವಾಲೆಯಂತೆ ಉರಿಯುತ್ತಿತ್ತು. ವಿಕ್ರಮ ಮರದ ಹತ್ತಿರ ಹೋಗ್ತಿದ್ದಂತೆ ಮರದ ಮೇಲೆ ಕುಳಿತಿದ್ದ ಒಂದು ದೊಡ್ಡ ಕಪ್ಪು ಕಾಗೆ ಮನುಷ್ಯನ ಧ್ವನಿಯಲ್ಲಿ ಮಾತನಾಡತೊಡಗಿತು. ನಿಲ್ಲು ಯುವಕನೇ, ಮುಂದೆ ಒಂದು ಹೆಜ್ಜೆ ಇಟ್ಟರೂ ನಿನ್ನ ದೇಹ ಭಸ್ಮವಾಗುತ್ತದೆ. ಈ ಹಣ್ಣನ್ನು ಮುಟ್ಟುವ ಸಾಹಸ ಮಾಡಬೇಡ. ಇಲ್ಲಿಯವರೆಗೆ ಬಂದವರೆಲ್ಲರೂ ಬೂದಿಯಾಗಿದ್ದಾರೆ. ನೀನು ಯಾರು? ಹಕ್ಕಿಯಾದರೂ ಮನುಷ್ಯನಂತೆ ಮಾತನಾಡ್ತಿದ್ದೀಯಲ್ಲ. ನಾನು ಈ ಅರಣ್ಯದ ರಕ್ಷಕನಾಗಿದ್ದೆ. ಆದರೆ ಒಬ್ಬ ಮಹಾನ್ ಸಂತರು ಈ ಅರಣ್ಯದ ಮರಗಳನ್ನು ಕಡಿಯದಂತೆ ನೀಡಿದ್ದ ಆಜ್ಞೆಯನ್ನು ಮೀರಿ ಅರಮನೆಯ ನಿರ್ಮಾಣಕ್ಕೆ ಮರಗಳನ್ನು ಕಡಿಸಲು ಅಪ್ಪಣೆ ನೀಡಿದ್ದಕ್ಕೆ ಅವರು ನನಗೆ ಶಾಪ ನೀಡಿದರು. ಅಂದಿನಿಂದ ನಾನು ಈ ರೂಪದಲ್ಲಿದ್ದೇನೆ. ಹಾಗಾದ್ರೆ ಈ ಹಣ್ಣನ್ನ ಪಡೆಯುವ ದಾರಿ ಯಾವುದು? ನನ್ನ ಗೆಳೆಯ ಸೋಮಣ್ಣ ಕಲ್ಲಾಗಿದ್ದಾನೆ, ರಾಜ್ಕುಮಾರಿ ಸ್ಫಟಿಕವಾಗಿದ್ದಾಳೆ. ಅವರನ್ನ ಉಳಿಸಲು ನನಗೆ ಈ ಹಣ್ಣು ಬೇಕೇ ಬೇಕು. ಯಾರ ಹೃದಯದಲ್ಲಿ ಸ್ವಾರ್ಥವಿಲ್ಲವೋ, ಯಾರಿಗೆ ಸಾವಿನ ಭಯವಿಲ್ಲವೋ ಮತ್ತು ಯಾರು ಪರರ ಕಣ್ಣೀರು ಒರೆಸಲು ಬಂದಿದ್ದಾರೋ ಅವರಿಗೆ ಮಾತ್ರ ಈ ಹಣ್ಣು ಅಮೃತವಾಗುತ್ತದೆ. ಉಳಿದವರಿಗೆ ಇದು ಸಾವಿನ ಕಿಚ್ಚು. ವಿಕ್ರಮ ಕ್ಷಣಕಾಲ ಕಣ್ಣು ಮುಚ್ಚಿ ತನ್ನ ಗೆಳೆಯ ಸೋಮಣ್ಣ ಮತ್ತು ಹಳ್ಳಿಯ ಜನರ ಮುಖಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಯಾವುದೇ ಭಯವಿಲ್ಲದೆ ಕೆಂಪು ಹಣ್ಣಿನತ್ತ ಕೈಚಾಚುತ್ತಾನೆ. ಧನ್ಯನಾದೆ ವೀರನೇ. ನಿನ್ನ ನಿಸ್ವಾರ್ಥ ಭಾವನೆಯಿಂದ ಇಂದು ನನ್ನ ಜನ್ಮ ಜನ್ಮಾಂತರದ ಶಾಪ ವಿಮೋಚನೆಯಾಯಿತು. ಈ ಹಣ್ಣನ್ನು ತಗೊಂಡು ಹೋಗು. ಆ ಮಾಯಾವಿ ರಾಣಿಯ ಗರ್ವ ಅಡಗಿಸಿ ಎಲ್ಲರನ್ನೂ ಮುಕ್ತಗೊಳಿಸು. ಧನ್ಯವಾದಗಳು ವನಪಾಲಕರೇ. ಈಗ ಆ ಸ್ಫಟಿಕದ ಅರಮನೆಗೆ ಅಂತಿಮ ತೀರ್ಪು ನೀಡುವ ಸಮಯ ಬಂದಿದೆ. ನಿಲ್ಲಿಸು ನಿನ್ನ ಅಟ್ಟಹಾಸವನ್ನು. ನೀನು ಕೇಳಿದ ರಕ್ತದಂಡ ಹಣ್ಣು ಇಲ್ಲಿದೆ. ಈಗಲೇ ನನ್ನ ಗೆಳೆಯನನ್ನು ಮತ್ತು ನನ್ನ ಗ್ರಾಮಸ್ಥರನ್ನು ಬಿಡುಗಡೆ ಮಾಡು. ಇದು ಅಸಾಧ್ಯ. ಸಾಮಾನ್ಯ ಮನುಷ್ಯನೊಬ್ಬ ಆ ಹಣ್ಣನ್ನು ಮುಟ್ಟಿ ಬದುಕಲು ಹೇಗೆ ಸಾಧ್ಯ? ನೀನು ಯಾರು? ನಾನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯ. ಆದರೆ ನನ್ನ ಮನಸ್ಸಿನಲ್ಲಿ ನಿನ್ನಂತೆ ಕ್ರೌರ್ಯವಿಲ್ಲ. ಇಗೋ ನಿನ್ನ ಹಣ್ಣನ್ನು ಪಡೆದುಕೋ. ವಿಕ್ರಮ, ನೀನು ಕೇವಲ ಗ್ರಾಮಸ್ಥರನಲ್ಲ, ನನ್ನ ಆತ್ಮವನ್ನು ರಕ್ಷಿಸಿದೆ. 100 ವರ್ಷಗಳ ಹಿಂದೆ ನಾನು ಅಹಂಕಾರಿ ರಾಣಿಯಾಗಿದ್ದೆ. ಬಡವರ ಕಣ್ಣೀರನ್ನು ಕಂಡು ನಗ್ತಿದ್ದೆ. ಒಬ್ಬ ಮಹಾನ್ ಸಂತರು ನನಗೆ ಶಾಪ ನೀಡಿದ್ರು. ನಿನ್ನ ವಂಶದ ಕುಡಿಯೊಬ್ಬಳು ಗಾಜಿನ ಪ್ರತಿಮೆಯಾದಾಗ ಮತ್ತು ಒಬ್ಬ ನಿಸ್ವಾರ್ಥ ವೀರ ಆ ಕೆಂಪು ಹಣ್ಣನ್ನು ತಂದಾಗ ಮಾತ್ರ ನಿನಗೆ ಮುಕ್ತಿ ಎಂದು. ಹಾಗಾದರೆ ಆ ರಾಜಕುಮಾರಿ ಲಾವಣ್ಯ ನಿನ್ನ ವಂಶದವಳೇ? ಹೌದು, ಅವಳು ನನ್ನ ಮರಿಮಗಳ ವಂಶದ ಕುಡಿ. ನನ್ನ ಪಾಪದ ಫಲವಾಗಿ ಅವಳು ಶಿಕ್ಷೆ ಅನುಭವಿಸಿದಳು. ಈಗ ಎಲ್ಲವೂ ಮುಗಿಯಿತು. ನನ್ನ ಶಾಪ ವಿಮೋಚನೆಯಾಯಿತು. ಬದುಕಿಸಿದ ಗೆಳೆಯ. ನಮ್ಮ ಪಾಲಿನ ದೈವ ನೀನು ವಿಕ್ರಮ. ನನ್ನ ಸಮಯ ಮುಗಿಯಿತು. ಈ ಸ್ಫಟಿಕದ ಅರಮನೆ ನನ್ನ ಪಾಪದ ಸಂಕೇತವಾಗಿತ್ತು. ಇದು ಈಗ ನಾಶವಾಗಬೇಕು. ಎಲ್ಲರೂ ಹೊರಡಿ. ಎಲ್ಲರೂ ಅರಮನೆಯಿಂದ ಹೊರಬಂದ ತಕ್ಷಣ ಆ ಭವ್ಯವಾದ ಸ್ಫಟಿಕದ ಅರಮನೆ ಗಾಳಿಯಲ್ಲಿ ಧೂಳಿನಂತೆ ಕರಗಿಹೋಯಿತು.
ಅರಮನೆಯಲ್ಲಿದ್ದ ರಾಜಕುಮಾರಿ ಲಾವಣ್ಯ ಕೂಡ ತನ್ನ ಸಹಜ ರೂಪಕ್ಕೆ ಮರಳಿ ಅರಮನೆಯಲ್ಲಿ ಎಚ್ಚರಗೊಂಡಳು ಎಂಬ ಸುದ್ದಿ ತಿಳಿಯಿತು. ಹಳ್ಳಿಯ ಜನರೆಲ್ಲರೂ ವಿಕ್ರಮನನ್ನು ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿದರು. ಮಾಯಾ ಅರಣ್ಯವು ಈಗ ಕೇವಲ ಹಸಿರು ಅರಣ್ಯವಾಗಿ ಬದಲಾಗಿತ್ತು. ಸತ್ಯ ಮತ್ತು ಧರ್ಮಕ್ಕೆ ಜಯ ಸಿಕ್ಕಿತ್ತು. ವಿಕ್ರಮ, ನೀನು ನನಗೆ ಜೀವನದ ದೊಡ್ಡ ಪಾಠ ಕಲಿಸಿದೆ. ಅಧಿಕಾರ ಮತ್ತು ಅಹಂಕಾರಕ್ಕಿಂತ ಜನರ ಪ್ರೀತಿ ಮತ್ತು ಶುದ್ಧ ಹೃದಯ ದೊಡ್ಡದು. ಇಂದಿನಿಂದ ನಾನು ನಿಮ್ಮ ಸೇವಕನಾಗಿ ಆಡಳಿತ ನಡೆಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.